ನಮ್ ಕಾಲದಲ್ಲಿ ಓದೋದು ಅಂತಂದ್ರೆ ಆನ್ಸರ್ ನ ಮಗ ಮಾಡು ಎಕ್ಸಾಮ್ ಬರೀ ಮುಗೀತು. ಅಪ್ಪ ಇದು ಹೋಮ್ವರ್ಕ್ ಅಲ್ಲ, ರಿಸರ್ಚ್. ರಿಸರ್ಚ್ ಅಲ್ಲ ಸ್ಕೂಲ್ ಸಿಆರ್ಇ ಡಿಪಾರ್ಟ್ಮೆಂಟ್ ಓಪನ್ ಆಗಿದ್ಯಾ ಅಂತ. ಯಾಕೆ ಅಂದ್ರೆ ಎಜುಕೇಶನ್ ಈಗ ಚೇಂಜ್ ಆಗಿದೆ. ಅದರಲ್ಲೂ LPU ಅಲ್ಲಿ ಎಜು ರೆವಲ್ಯೂಷನ್ ಅಂತ ಶುರುವಾಗಿದೆ ಈಗ. ಅಷ್ಟೇ ಅಲ್ಲ, LPU ಅಲ್ಲಿ ಸ್ಟೂಡೆಂಟ್ಸ್ ಬರೀ ಬುಕ್ಸ್ ನ ಸ್ಟಡಿ ಮಾಡಲ್ಲ, ಮಿನಿ ರಿಸರ್ಚ್ ಪೇಪರ್ ಮೇಲೆ ವರ್ಕ್ ಮಾಡ್ತಾರೆ, ಹಾಗೆ ರಿಯಲ್ ವರ್ಲ್ಡ್ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾರೆ, ಐಡಿಯಾಸ್ ನ ಕೂಡ ಡಿಸ್ಕಸ್ ಮಾಡ್ತಾರೆ. ನಾವೇನ್ ಕಾಪಿ ಪೇಸ್ಟ್ ಮಾಡಲ್ಲ, ನಮ್ಮ ಐಡಿಯಾಸ್ ನ ನಾವೇ ಬಿಲ್ಡ್ ಮಾಡ್ಕೋತೀವಿ. ಅಯ್ಯೋ ನಮ್ ಕಾಲದಲ್ಲಿ ನಮ್ ಟೀಚರ್ಸ್ ಏನಾದ್ರು ನಮ್ ಸ್ವಂತ ಐಡಿಯಾ ಹೇಳಿದ್ರೆ ಕ್ಲಾಸಿಂದ ಹೊರ ನಿಲ್ಸಿರೋರು ನಮ್ಮನ್ನ. ಈಗಿರೋ ವ್ಯತ್ಯಾಸನೇ ಅದು. ಇಲ್ಲಿ ಫ್ಯಾಕಲ್ಟೀಸ್ ಬರೀ ಟೀಚರ್ಸ್ ಅಲ್ಲ, ಅವರು ಸ್ಟೂಡೆಂಟ್ ಮೆಂಟರ್ಸ್ ಕೂಡ. ಇಲ್ಲಿ ಟೀಚರ್ಸ್ ಕ್ರಿಟಿಕಲ್ ಥಿಂಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್, ಕಾನ್ಫಿಡೆನ್ಸ್, ಲೀಡರ್ಶಿಪ್ ಹಾಗೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ತಾರೆ. ನಮ್ ಕಾಲದಲ್ಲಿ ಕ್ವಶನ್ ಆನ್ಸರ್ ಹುಡುಕಕ್ಕೇನೆ ಪರದಾಡ್ತಿದ್ವಿ ನಾವು. ಅಪ್ಪ ನಾವೀಗ ಕ್ಲಾಸ್ ರೂಮ್ ಮಾತ್ರ ಅಲ್ಲ, ಕ್ಲಾಸ್ ರೂಮ್ ಹೊರಗಡೆ ಕೂಡ ಕಲಿತೀವಿ. LPU ಸ್ಕೂಲ್ಸ್ ಆಫ್ ಸೋಷಿಯಲ್ ಸೈನ್ಸಸ್ ಅಂಡ್ ಲ್ಯಾಂಗ್ವೇಜಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ LPU ಅಂತ ಕಾಮೆಂಟ್ ಮಾಡಿ.